ಬೆಳಗಾಂ ಭಾಗದ ನನ್ನ ಹಣಬರ್ ಸಮಾಜದ ಬಂಧುಗಳೇ ಮತ್ತು ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಹಣಬರ್ ರಾಜ್ಯದ ವತಿಯಿಂದ ಇವತ್ತು ಬೆಳಗಾಂ ಭಾಗದಲ್ಲಿ ಒಂದು ಐತಿಹಾಸಿಕ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಹಣಬರ್ ಸಂಘ ಪ್ರಾರಂಭ ಆಗಿದ್ದು ಮೈಸೂರು ಮಹಾರಾಜರ ಕಾಲದಲ್ಲಿ. ತದನಂತರ ಅದು ರಿಜಿಸ್ಟರ್ ಆಗಿದ್ದು 1924 ಕರ್ನಾಟಕ ರಾಜ್ಯ ಆಲ್ ಇಂಡಿಯಾ ಯಾದವ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಘ ಎರಡೂ ರಿಜಿಸ್ಟರ್ ಆಯಿತು. 100 ವರ್ಷದ ಕಾರ್ಯಕ್ರಮ ಜೊತೆಯಲ್ಲೇನೇ 100 ವರ್ಷದ ಕಾರ್ಯಕ್ರಮ ಜೊತೆಯಲ್ಲೇನೇ ನಮ್ಮ ಮಠ ಪ್ರಾರಂಭವಾಗಿ 16ನೇ ವರ್ಷದ ಪಟ್ಟಾಭಿಷೇಕದ ವಾರ್ಷಿಕೋತ್ಸವ ಎರಡೂ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದ ಯಾದವ ಸಂಘ ನಮ್ಮ ಎ ಕೃಷ್ಣಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಮಧ್ಯಭಾಗದಲ್ಲಿ ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳು ಮಾಡಿದ್ದೇವೆ, ಬೆಂಗಳೂರಲ್ಲಿ ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಹ ಕಾರ್ಯಕ್ರಮಗಳು ಮಾಡಿದ್ದೇವೆ. ಈ ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಖಂಡಿತ ನಾವು ಮಾಡಲಿಕ್ಕೆ ಆಗಲಿಲ್ಲ. ಹಿಂದೆ ನಮ್ಮ ಎಂಪಿಗಳಾದಂಥ ಶಂಕರಾನಂದವರು ಇದ್ದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಅದಾದಮೇಲೆ ಸರಿಸುಮಾರು 20 ವರ್ಷಗಳು ಗ್ಯಾಪ್ ಆಯಿತು. ಈಗ ಇದು ಒಳ್ಳೆಯ ಕಾಲ ಅಂದ್ಕೊಳ್ತೇನೆ. ಯಾಕಂದರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಯಾರೇ ಕರ್ನಾಟಕ ರಾಜ್ಯ ಸಂಘದ 100 ವರ್ಷದ ಕಾರ್ಯಕ್ರಮ ಎಲ್ಲ ಆಯಿತು ಅಂದರೆ ಬೆಳಗಾಂ ಭಾಗದಲ್ಲಿ ಅನ್ನೋದು ಇತಿಹಾಸ ಪುಟಗಳಲ್ಲಿ ನಿಂತು ಹೋಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ 2 ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡ್ತಿದ್ದೇವೆ. ಅದು ಚಿಕ್ಕೋಡಿ ನಗರ ಭಾಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಸರಿಸುಮಾರು 10 ಜನ ಸಚಿವರುಗಳು, ಎಲ್ಲ ಶಾಸಕರುಗಳು ಎಲ್ಲ ಬಂದು ಭಾಗವಹಿಸಲಿದ್ದಾರೆ. ಸಮಾಜ ಬಂಧುಗಳಲ್ಲಿ ಮನವಿ ಮಾಡ್ತಿದ್ದೇನೆ, ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ, ಇತಿಹಾಸ ಪುಟಗಳಲ್ಲಿ ಸೇರೋಗುವಂಥ ಕಾರ್ಯಕ್ರಮ. ಹಾಗಾಗಿ ಮನೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಹೇಗಿರುತ್ತೆ ಆ ಥರ ನಾವೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಹಲವಾರು ವರ್ಷಗಳ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳು ಸರ್ಕಾರದ ಮುಂದೆ ಹೇಳೋದಿದೆ. ಜೊತೆಯಲ್ಲೇ ಏನು ಗೊಲ್ಲ ಕೆಳಗಡೆ ಬರತಕ್ಕಂಥ 28 ಉಪಜಾತಿಗಳ ಹಣಬರು ಅಟಣಬರೂ ಸೇರಿದೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಹೋದರೆ ಒಂದು ಶಕ್ತಿ ಪ್ರದರ್ಶನಕ್ಕೆ ಒಂದು ಸಾಕ್ಷಿಯಾಗುತ್ತೆ. ಬಂಧುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿ, ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರ ಹೇಳುವಂಥ ವಿಚಾರಗಳನ್ನು ನಮ್ಮ ಸಮಾಜದ ಸ್ಥಿತಿಗತಿಗಳನ್ನು ಆವತ್ತು ತಿಳ್ಕೊಂಡು ಹೋಗಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ತಮ್ಮೆಲ್ಲರಿಗೂ ಮನವಿ ಮಾಡ್ತಿದ್ದೇನೆ. ಕರ್ನಾಟಕ ರಾಜ್ಯ ಸಂಘದ ಅಡಿಯಲ್ಲಿ ವಿಠ್ಠಲ್ ಕೋತನ್ನವರು ಇಲ್ಲಿ 10 ಗುಂಟೆ ಜಾಗ ಕೊಡ್ತಾರೆ ಮಠಕ್ಕೆ. ನಮಗೆ ಕೊಟ್ಟಾಗ ಆ ಸಬ್ಜೆಕ್ಟ್ ಇಟ್ಟಂಥ ಸಂದರ್ಭದಲ್ಲಿ ಆಲ್ ಇಂಡಿಯಾ ಯಾದವ ಮಹಾಸಭಾದ ಕಾರ್ಯಕ್ರಮ, ನಮ್ಮ 100 ವರ್ಷದ ಕಾರ್ಯಕ್ರಮ, ಮಠದ ಪಟ್ಟಾಭಿಷೇಕದ ಕಾರ್ಯಕ್ರಮ ಒಟ್ಟಿಗೆ ಮಾಡಬೇಕು ಅನ್ನೋ ನಿರ್ಣಯ ಆಗುತ್ತೆ. ಹಾಗಾಗಿ ಕಿತ್ತೂರು ಕರ್ನಾಟಕ ಭಾಗದವ್ರು ಏನು ಪಾಪ ಮಾಡಿದರು? ಯಾಕೆ ಇದುವರೆಗೂ ಯಾರೂ ಚಿಂತನೆ ಮಾಡಿಲ್ಲ? ಹಣಬರ ಎಲ್ಲಿ ಬರುತ್ತೆ? ಹಣಬರ ಅನ್ನೋದು ಗೊಲ್ಲ ಕೆಳಗಡೆ ಬರುತ್ತಾ, ಬೇರೆ ಕೆಳಗಡೆ ಬರುತ್ತಾ? ಹಣಬರ ಇರ್ಬೋದು, ಅಟಣಬರು, ಗೊಲ್ಲ, ಗೌಳಿ, ಗೋಪಾಲ, ಕೃಷ್ಣಗೊಲ್ಲ, ಅಡವಿಗೊಲ್ಲ, ಆಸ್ಥಾನಗೊಲ್ಲ, ಕಾಡುಗೊಲ್ಲ, ಇವೆಲ್ಲನೂ ಮಣಿಯಾಣಿ, ಕೋನಾರು, ಇವೆಲ್ಲ ಎಲ್ಲಿ ಬರುತ್ತೆ? ಗೊಲ್ಲ ಕೆಳಗಡೆ ಬರುತ್ತೆ. ಗೊಲ್ಲ ಕೆಳಗಡೆ ಬರೋಂಥ 28 ಜಾತಿಗಳನ್ನು ಒಟ್ಟಿಗೆ ಕೊಂಡೊಯ್ಯುವಂಥದ್ದು ರಾಜ್ಯಾಧ್ಯಕ್ಷರ ಧರ್ಮ. ನಾನು ಧರ್ಮ ಪಾಲನೆ ಮಾಡ್ತಿದ್ದೇನೆ. ಮಾತಾಡೋರು ಯಾವುದೇ ಕಾರಣಕ್ಕೂ ಏನಾದರೂ ಮಾತಾಡ್ಬೋದು. ಮಧ್ಯ ಕರ್ನಾಟಕದಲ್ಲಿ ಇವತ್ತು ಸರಿಸುಮಾರು ಆಲ್ ಇಂಡಿಯಾ ಯಾದವ ಮಹಾಸಭಾದ ಕಾರ್ಯಕ್ರಮಗಳೇ 4 ಮಾಡಿದ್ದೀವಿ. ಆವತ್ತು ಇಲ್ಲಿಂದ ಅಲ್ಲಿ ಬರೋದಕ್ಕೆ ಈ ಸಮಾಜಕ್ಕೆ ಯಾಕೆ ಯಾರೂ ಒತ್ತು ಕೊಡಲಿಲ್ಲ? ಹೌದಲ್ಲ? ನನಗೆ ಮಧ್ಯ ಕರ್ನಾಟಕದಲ್ಲಿ ಮಾಡಿದ್ರೆ ಖುಷಿನೇ. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ದಿಢೀರನ್ನು ಸೇರ್ಬೋದು ಅಂತ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಹೇಳೋದು ಇದನ್ನು ನೀವು ಚೆನ್ನಾಗಿ ಪ್ರಚಾರ ಮಾಡಿರಿ. ಕರ್ನಾಟಕ ರಾಜ್ಯದಲ್ಲಿ ಹಣಬರಿದ್ದಾರೆ ಬೆಳಗಾಮಲ್ಲಿ ಅಂತೇಳಿ ಸರ್ಕಾರಗಳಲ್ಲಿ ನಾನು ಹೇಳಿದ್ರೆ ಹಣಬರು ಎಲ್ಲಿದ್ದಾರೆ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ರು. ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ನೋವಾಗಲ್ಲೇ ಪ್ರಶ್ನೆ ಮಾಡಿದಾಗ ಹಣಬರು ಎಲ್ಲಿದ್ದಾರೆ ಅಂತ. ಅದಕ್ಕೋಸ್ಕರವಾಗಿ ಹಣಬರಿದ್ದಾರೆ ಅನ್ನೋದು ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅವರಿಗೆ ತೋರ್ಪಡೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇದು ನಮ್ಮ ರಾಜ್ಯ ಸಂಘದ ನಿರ್ಣಯ, ನನ್ನ ಏಕ ನಿರ್ಣಯ ಅಲ್ಲ, ರೆಸಲ್ಯೂಷನ್ಸ್ ಆಗಿದೆ. ಇದ್ರ ಜೊತೆಗೆ ಇದನ್ನು ಡೀಟೇಲ್ ಡಿಸ್ಕಷನ್ನು ನಾನು ಜಿಲ್ಲಾ ಮಂತ್ರಿಗಳ ಜೊತೆಯಲ್ಲಿ ಸರಿಸುಮಾರು ಡಿಸೆಂಬರಿಂದನೂ ಮಾತಾಡಿದ್ದೇನೆ. ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ. ಮುಖ್ಯಮಂತ್ರಿಗಳು 2 ಸಾರಿ ಡೇಟ್ ಕೊಟ್ಟು ಅವ್ರು ಕಾಲ್ಗಾಯ ಆದಾಗ ಮತ್ತೆ ಪೋಸ್ಟ್ಪೋನ್ ಮಾಡಿದಾಗೂ ಸಹ ನಾವು ಮುಖ್ಯಮಂತ್ರಿಗಳಿಗೆ ಯಾಕೆ ಕಾದ್ವಿ ಅಂತ ಹೇಳಿದ್ರೆ ನಮ್ಮ ವಿಚಾರಧಾರೆಗಳನ್ನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅನ್ನುವಂಥ ಆಹ್ವಾನಗಳನ್ನ ಕೊಡ್ತಾ ಇದ್ದಾರೆ. ಬಹಿರಂಗವಾಗಿ ಹೋಗೋದಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ಎಲ್ಲೊಂದು ಕಡೆ ಇದು ತಿರುವು ಪಡ್ಕೋತಾ ಇದೆ. ಸಮಾಜದಲ್ಲಿ 84 ಲಕ್ಷ ಸಮಾಜ ತಿಂದಾಕಿ, ಹಾಸ್ಟೆಲ್ ಹೊಡೆದಾಕಿ, ಕ್ರಿಮಿನಲ್ ಕೇಸ್ ಹಾಕ್ಕೊಂಡು ಇವತ್ತು ಆಡಳಿತಾಧಿಕಾರನ ನೇಮಕ ಮಾಡ್ಕೊಂಡಿರೋ ಒಬ್ಬ ಅಧ್ಯಕ್ಷನ ಸ್ಟೇಟ್ಮೆಂಟು ಇಟ್ ಈಸ್ ನಾಟ್ ಅಟ್ ಆಲ್ ಕನ್ಸಿಡರಬಲ್. ಹೌದಾ? ಸಮಾಜಕ್ಕೆ ಸೇವೆ ಮಾಡಿದ್ದೀನಿ, ಸಮಾಜನ ಕಟ್ಟಿದ್ದೀನಿ, ಸಮಾಜಕ್ಕೆ ನಾನು ಇದೆಲ್ಲ ಮಾಡಿದ್ದೀನಿ ಅನ್ನೋರು ಕೊಟ್ಟರೆ ಸ್ಟೇಟ್ಮೆಂಟು ನಾನು ತಲೆ ಬಾಗ್ತೇನೆ. ಇವತ್ತು ಈಸ್ ಫೇಸಿಂಗ್ ಎ ಕ್ರಿಮಿನಲ್ ಅಫೆನ್ಸ್. 84 ಲಕ್ಷನ ಸರ್ಕಾರದ ದುಡ್ಡನ್ನು
ಡ್ರಾ ಮಾಡ್ಕೊಂಡ್ಬಿಟ್ಟು ಇವತ್ತು ಎಲ್ಲ ಪೇಪರ್ಲ್ಲಿ ಅದು ಹೇಳ್ಬೇಕಲ್ಲ ನೀವು, ಯಾರು ಸ್ಟೇಟ್ಮೆಂಟ್ ಕೊಟ್ಟಾರೆ ಅವ್ರ ಪೇಪರ್ಗಳಲ್ಲಿ ಈ ಥರ ಬಂದಿದೆ ಅದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು, ಹೌದಲ್ಲ? ಹಾಗಾಗಿ ಆ ಥರದವ್ರು ಬೇಕಲ್ಲ. ಅದೇ ನಿಟ್ಟಿನಲ್ಲಿ ಹೇಳಿದ್ದಾರೆ ಸಮಾಜ, ನಾವು ಹೋಗ್ತೀವಿ, ಇದು ನನ್ನ ಕಾರ್ಯಕ್ರಮ, ಸ್ವಯಂ ಘೋಷಿತ ಅಧ್ಯಕ್ಷರಲ್ಲ, ಚುನಾಯಿತ ಅಧ್ಯಕ್ಷರು ಮಾಡ್ತಿರೋದು. ನಾನು ಐ ಆಮ್ ಎ ಎಲೆಕ್ಟೆಡ್ ಪ್ರೆಸಿಡೆಂಟು, ಸ್ವಯಂ ಘೋಷಿತ ಅಧ್ಯಕ್ಷರುಗಳೆಲ್ಲ ನಾವೆಲ್ಲ. ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ 31 ಜಿಲ್ಲೆಗಳಿಂದ ಬಂದು ನಾನು ಚುನಾವಣೆ ಮುಖಾಂತರ ಗೆಲ್ಲಿಸಿ ನೀನು ನನ್ನ ಕೆಲಸ ಮಾಡಬೇಕು ಅಂದಿರೋದು. ಅವಾಗ ನಾನು ಒಂದೇ ಕಡೆ ಸಮಾವೇಶ ಮಾಡಿದ್ರೆ ಅದಕ್ಕೂ ಕಮೆಂಟ್ ಬರುತ್ತಲ್ಲ. ಈಗ 3 ವರ್ಷದ ಹಿಂದೆ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಿರಲಿಲ್ಲ. ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು 15,000 ಜನ ಸೇರಿಸಿ ಯಾದಗಿರಿಯಲ್ಲಿ ಮಾಡಿದ್ವಿ ಕಾರ್ಯಕ್ರಮ. ಆವತ್ತು ಗೊತ್ತಾಯಿತು ಅಲ್ಲಿರೋರಿಗೆಲ್ರಿಗೂ ಯಾದಗಿರಿಯಲ್ಲಿ ಸಮಾಜ ಇದೆಯಾ ಅಂಥೇಳಿ. ಶಾಸಕರುಗಳು, ಈಗಿನ ಮಂತ್ರಿಗಳು ತಿಮ್ಮಪ್ಪರವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು ಆ ಭಾಗದಲ್ಲಿ, ಇಲ್ಲಿ ನಿಮ್ಮ ಸಮಾಜ ಎಷ್ಟಿದೆ ಅಂತ ನನಗೆ ಗೊತ್ತೇ ಇಲ್ಲ ಅಂತ. ಯಾವಾಗ ಗೊತ್ತುಪಡಿಸೋದು? ಅದು ಯಾರ ಡ್ಯೂಟಿ? ನನ್ನ ಡ್ಯೂಟಿ ಅಲ್ವೇ? ಯಾರೇನಾದರೂ ಅಂದ್ಕೊಳ್ಳಿ, ನನ್ನ ಡ್ಯೂಟಿ ಮಾಡ್ತೀನಿ. ಗಣತಿ ವರದಿ ಜಾರಿಯಾಗಿದೆ, ಕ್ಯಾಟಗರಿ 1 ಇದ್ದಂಥವ್ರನ್ನ ತೆಗೆದು ಬೀಗ ಹಾಕಿದ್ದಾರೆ. ಹೋರಾಟ ಮಾಡೋದ್ಬಿಟ್ಟು ಜಾರಿ ಆಗಿದೆ ಅನ್ನೋದು ರಾಂಗ್ ಆಗುತ್ತೆ. ಜಾರಿ ಆಗಿದೆ ಅನ್ನೋದು ರಾಂಗ್ ಆಗುತ್ತೆ, ಹೌದಲ್ಲ? ನಿಮ್ಮ ಮಾಧ್ಯಮಗಳಲ್ಲಿ ಜಾರಿ ಆಗಿದೆ, ಬಹಿರಂಗವಾಗಿ ಜಾರಿ ಆಗಿಲ್ಲ. ಬಹಿರಂಗವಾಗಿ ಜಾರಿ ಆದಾಗ ನಾವು ಅದ್ರ ಬಗ್ಗೆ ಮಾತಾಡ್ತೇವೆ. ನಾನೊಬ್ಬ ಜನಪ್ರತಿನಿಧಿ ಆಗಿ ಇದ್ಕೊಂಡು ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲ ನಿಜಾನಾ? ಮಾಧ್ಯಮಗಳಲ್ಲಿ ಜಾರಿಯಾಗಿರೋದನ್ನು ಇಟ್ಕೊಂಡು ನಾನು ಮಾತಾಡೋದು ತಪ್ಪಾಗುತ್ತೆ. ಅದಿನ್ನು ಕ್ಯಾಬಿನೆಟಲ್ಲಿ ಒಪ್ಕೊಂಡು ಚರ್ಚೆ ಆಗಿ ಸೆಷನಲ್ಲಿ ಒಪ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಯಾವ ಥರ ಆಗುತ್ತೋ ಸೆಷನಲ್ಲಿ ಚರ್ಚೆಗೆ ಬಂದು ಪಬ್ಲಿಕ್ಕಿಗೆ ಬಿಟ್ಟಾಗ ನಾನು ಮಾತಾಡ್ತೇನೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರೆ ಮಾತು ಕೇಳಲ್ಲ, ನೀನು ಸ್ವಪಕ್ಷ ಅಂತ ಹೇಳ್ತೀಯಲ್ಲಪ್ಪ, ಅದೇನು ತಲೆ ಕೆಡ್ಸ್ಕೊಳೋ ಅಂಥದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕಡೆ ಎಲ್ಲ ಸಮಾಜಗಳಿಗೂ ರಿಸರ್ವೇಷನ್ ಇರೋದು. ಯು ಕ್ಯಾನ್ ನೋಟ್ ದಿಸ್ ಪಾಯಿಂಟ್. ಏನು ಹೇಳಿ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಎಲ್ಲ ಪಕ್ಷಕ್ಕೂ ರಿಸರ್ವೇಷನ್ ಇರೋದು. 10% EWS ತಂದಮೇಲೆ 100ಕ್ಕೆ 100 ರಿಸರ್ವೇಷನ್ ಇದೆ. ಏನು ಪ್ರಶ್ನೆ ಏನು ಮಾಡೋದು ಅಂಥದ್ರಲ್ಲಿ ಅಲ್ವೇನಪ್ಪ? ಯು ಸಪೋಸ್ ಟು ಅಕ್ಸೆಪ್ಟ್ ದಿಸ್. ನೋ, ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೂ ರಿಸರ್ವೇಷನ್ ಇದೆ. ಅವ್ರ ಅಂಕಿಅಂಶ ಬಂದರೆ ರಿಸರ್ವೇಷನ್ ಎಲ್ರಿಗೂ ಸಿಗುತ್ತಲ್ಲ. ವಿ ಸಪೋಸ್ ಟು ಫೀಲ್ ಹ್ಯಾಪಿ. 3 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ ಅಂದರೆ ಸಂತೋಷ ಪಡಬೇಕಲ್ಲ. ದೋಸ್ ಆರ್ ರಿಯಲಿ ಡಿಸರ್ವ್ಡ್, ಅವ್ರಿಗೆ ಸಿಗುತ್ತೆ. ಅವಾಗ ಎಲ್ಲ ಸಮಾಜಗಳಲ್ಲಿ ಬಡವರಿದ್ದಾರೆ, ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೂ ರಿಸರ್ವೇಷನ್ ಇದೆ. ಸಂಖ್ಯೆ ಕ್ಲಾರಿಟಿ ಸಿಕ್ಕಿದ ಮೇಲೆ ನಮ್ಮ ರಿಸರ್ವೇಷನ್ ಜಾಸ್ತಿ ಆದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ಸಂತೋಷ ಪಡಬೇಕಾ, ಬೇಜಾರು ಪಡ್ಕೊಬೇಕಾ? ಇರೋ